ನಡೀತಿದ್ರೆ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ? ಏವಿಯೇಷನ್ ಫ್ಯೂಯಲ್ ಎಲ್ಲವನ್ನ ಇವ್ರು ಎಲ್ಲಾ ದಂಧೆಯನ್ನ ಇವ್ರು ಆರಾಮ್ಸೆ ಮಾಡ್ತಾರೆ. ಇದರ ವ್ಯಾಲ್ಯೂ ಎಷ್ಟು ಅಂತಂದ್ರೆ 17,78,360 ರೂಪಾಯಿ. ಮಂಗಳೂರಿನ ಹೃದಯ ಭಾಗದಲ್ಲೇ ಇಂಥ ಒಂದು ಅಧರ್ಮದ ಕೆಲಸ ನಡೀತಿದೆ. ದಾಳಿ ಮೇಲೆ ದಾಳಿ ಆದ್ರೂ ಮತ್ತೆ ಮಾಫಿಯಾ ಮಾಡ್ತಿದಾರೆ ಅಂದ್ರೆ ಇವ್ರಿಗಿರೋ ಇನ್ಫ್ಲುಯೆನ್ಸ್ ಯಾರದ್ದು? ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ ತಗೊಂಡು ಬಂದಿರುವಂಥದ್ದು. ಇದು ಹೋಗೋದು ಕೇರಳಕ್ಕೆ, ಕಣ್ಣೂರಿಗೆ ಹೋಗುವಂಥದ್ದು. ಇದು ಇವರು ಡೀಸೆಲ್, ಪೆಟ್ರೋಲ್, ಫರ್ನಿಶ್ ಆಯಿಲ್, ಎವ್ರಿಥಿಂಗ್ ಎಲ್ಲ ಆಯಿಲ್ನ ದಂಧೆ ಮಾಡ್ತಾರೆ. ವಿಮಾನದ ಇಂಧನವನ್ನೇ ಕಲಬೆರಕೆ ಮಾಡ್ತಿದ್ದಾರೆ ಖದೀಮರು. ಈ ಭಯಾನಕ ಮಾಫಿಯಾವನ್ನ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿದೆ. ಹಣಕ್ಕಾಗಿ ವಿಮಾನದ ಇಂಧನವನ್ನ ಕಲಬೆರಕೆ ಮಾಡಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ದಂಧೆಕೋರರನ್ನ ಮುಲಾಜಿಲ್ಲದೆ ಬೇಟೆಯಾಡಿದೆ. ಈ ಡೆಡ್ಲಿ ಕೆಲಸ ಮಂಗಳೂರಿನ ಕಾನಾದಲ್ಲಿ ನಡೆಯುತ್ತಿದೆ. ಟ್ಯಾಂಕರ್ನಿಂದಲೇ ವಿಮಾನ ಇಂಧನವನ್ನ ಕದ್ದು ಅದಕ್ಕೆ ಬಿಳಿ ಸೀಮೆ ಎಣ್ಣೆ ಮಿಕ್ಸ್ ಮಾಡಿ ಬೆಂಗಳೂರು ಕಣ್ಣೂರು ವಿಮಾನ ನಿಲ್ದಾಣಕ್ಕೆ ಕಳುಹಿಸುತ್ತಿದ್ದ ಖದೀಮರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದೆ. ಈ ಕರಾಳ ದಂಧೆ ಮಾಡುತ್ತಿದ್ದವರು ಏನೂ ಮಾಡಲು ಹೇಸದ ಕಳ್ಳರು, ದೊಡ್ಡವರ ಜೊತೆ ಲಿಂಕ್ ಇದ್ದವರು. ಹಾಗಾಗಿ ಇಲ್ಲಿನ ಜನ ಇವರ ವಿರುದ್ಧ ದೂರು ಕೊಡಲು ಭಯಪಡ್ತಿದ್ರು. ಆದರೆ ಇವರಿಂದ ಈ ನಾಡಿಗೆ ಆಗುತ್ತಿರೋ ನಷ್ಟ ಅಷ್ಟಿಷ್ಟಲ್ಲ. ಅದಕ್ಕಾಗಿ ಅದೆಷ್ಟೇ ಅಪಾಯ ಬರಲಿ ಈ ಮಾಫಿಯಾದ ವಿರುದ್ಧ ಹೋರಾಟ ಮಾಡಲೇಬೇಕು ಅಂತ ನಿರ್ಧರಿಸಿ ವಿಜಯ್ ಟೈಮ್ಸ್ ರಹಸ್ಯ ಕಾರ್ಯಾಚರಣೆಗೆ ಇಳದೇ ಬಿಡ್ತು. ಆಯಿಲ್ ಮಾಫಿಯಾ ಮಂದಿಯ ಚಟುವಟಿಕೆಗಳನ್ನು ರಹಸ್ಯವಾಗಿ ರೆಕಾರ್ಡ್ ಮಾಡಿತು. ಮಂಗಳೂರಿನ MRPL ಪಕ್ಕದಲ್ಲೇ ಇಲ್ಲಿ ಏನು ಕಾಟಿಪಳ್ಳ ರಸ್ತೆ ಇದೆ, ಬಾಳ ಪೋಸ್ಟ್ ಕಾಟಿಪಳ್ಳ ರಸ್ತೆ, MRPL ರಸ್ತೆಯಲ್ಲೇ ರಾಜಾರೋಷವಾಗಿ ಯಾವುದೇ ಹೆದರಿಕೆ ಇಲ್ಲದೆ ಇಲ್ಲಿ ಆಯಿಲ್ ದಂಧೆ, ಆಯಿಲ್ ಮಾಫಿಯಾ ನಡೀತಿದೆ ಅನ್ನುವಂಥ ದೂರು ಸಿಕ್ತು. ಆ ದೂರಿನ ಮೇರೆಗೆ ನಾವಿವತ್ತು ದಾಳಿ ಮಾಡ ಹೊರಟಿದ್ದೀವಿ. ಬನ್ನಿ ಇವ್ರು ಏನು ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚೋಣ ಬನ್ನಿ. ನೋಡಿ, ಇದೇ ಯಾರ್ಡ್. ಇಲ್ಲೇ ಅಲ್ಲಿ ಟ್ಯಾಂಕರ್ಗಳನ್ನು ತುಂಬಿಸ್ಕೊಂಡು ಬರ್ತಾರೆ, ಇಲ್ಲಿ ಫಿಲ್ ಮಾಡ್ತಾರೆ. ಇಲ್ಲಿ ಏನು ಒರಿಜಿನಲ್ ಆಯಿಲ್ಗಳಿದೆ, ಅದು ಯಾವುದೇ ಆಗಲಿ, ಡೀಸೆಲ್ ಇರಲಿ, ಪೆಟ್ರೋಲ್ ಇರಲಿ, ಅದು ಏವಿಯೇಷನ್ ಫ್ಯೂಯಲ್ ಇರಲಿ, ಇವೆಲ್ಲವನ್ನು ತೆಗೆದು ಅದನ್ನು ಬೇರೆ ಡ್ರಮ್ಗಳಿಗೆ ಹಾಕಿ ಅದನ್ನು ಕಲಬೆರಕೆ ಮಾಡುವಂಥ ಪ್ರಕ್ರಿಯೆ ಇಲ್ಲೇ ನಡೆಯೋದು. ನಾವು ಅಲ್ಲಿ ರೈಡ್ ಮಾಡುತ್ತಿದ್ದಂತೆ ವಿಮಾನದ ಇಂಧನವನ್ನು ಟ್ಯಾಂಕರ್ನಿಂದಲೇ ಕದಿಯುತ್ತಿದ್ದ ತಂಡ ಅಲ್ಲಿಂದ ಟ್ಯಾಂಕರ್ ಬಿಟ್ಟು ಪರಾರಿಯಾಯಿತು. ನಾವು ಅವರನ್ನ ಹಿಡಿಯಲು ಯತ್ನಿಸಿದ್ರು, ಅವರು ನಮ್ಮನ್ನ ತಳ್ಳಿ ಓಡಿ ಹೋಗಿಯೇ ಬಿಟ್ರು. ಟ್ಯಾಂಕರ್ ಸೀಲಿಗೆ ಕನ್ನ ಹಾಕ್ತಾರೆ. ಇದೇ ಟ್ಯಾಂಕರ್ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಬರೆದಿದ್ದಾರೆ. ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಇದರಲ್ಲಿ ನಾವು ಓಡಿಸ್ಕೊಂಡು ಬರ್ತಿದ್ದ ಹಾಗೆ ಅವನು ಏನು ಡ್ರೈವರು ಅಲ್ಲಿ ಸೀಲನ್ನು ಓಪನ್ ಮಾಡಿದ್ದಾನೆ. ಸೀಲ್ ಓಪನ್ ಮಾಡ್ತಿದ್ದವನೇ ಓಡಿ ಹೋಗ್ಬಿಟ್ಟ. ಇಲ್ಲಿ ಆ್ಯಕ್ಚುಲಿ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಆಗಲಿ ಬೇರೆ ಏನೇ ಆಗಲಿ ಅತ್ಯಂತ ಒಂದು ಸ್ಟ್ರಾಂಗ್ ಆಗಿ ಸೀಲ್ ಹಾಕಿಟ್ಟಿರ್ತಾರೆ. ಇದು ಯಾವುದೇ ಕಾರಣಕ್ಕೂ ಸೀಲ್ ತೆಗಿಬಾರ್ದು ಅನ್ನೋ ಕಾರಣಕ್ಕೆ ಸ್ಟ್ರಾಂಗಾಗಿ ಸೀಲ್ ಹಾಕ್ತಾರೆ. ಆದರೆ ಈ ಖದೀಮರು, ಈ ಆಯಿಲ್ ಮಾಫಿಯಾ ಮಾಡುವವರು ಆ ಸೀಲನ್ನೇ ಓಪನ್ ಮಾಡ್ತಾರೆ. ಒರಿಜಿನಲ್ ಇಂಧನಕ್ಕೆ ಬಿಳಿ ಸೀಮೆ ಎಣ್ಣೆ ಮಿಕ್ಸ್. ಮಂಗಳೂರಿನ ಆಯಿಲ್ ಮಾಫಿಯಾದ ಮೇಲೆ ನಾವು ದಾಳಿ ಮಾಡಿದಾಗ ಈ ಟ್ಯಾಂಕರಲ್ಲಿ ಏವಿಯೇಷನ್ ಡೀಸೆಲ್ ಅಂತ ಬರ್ತಾ ಇದೆ. ಇದು ಈ ಏವಿಯೇಷನ್ ಆಯಿಲ್ ಏನಿದೆ, ಫ್ಯೂಯಲ್, ಏವಿಯೇಷನ್ ಫ್ಯೂಯಲ್ ಏನಿದೆ, ಈ ಗಾಡಿಯಲ್ಲಿ ಸಾಗಿಸ್ತಿದ್ರು. ನಾವು ಬಂದು ದಾಳಿ ಮಾಡ್ತಿದ್ದ ಹಾಗೆ ಇವನು ಗಾಡಿಯನ್ನು ಬಿಟ್ಟು ಅಲ್ಲಿ ಲಾಕರ್ ಓಪನ್ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದಾನೆ. ನೋಡಿ, ಇಲ್ಲಿ ಹಂಗಂಗೆ ಗಾಡಿನ ಬಿಟ್ಬಿಟ್ಟಿದ್ದಾರೆ. ನಾನು ಈ ಟ್ಯಾಂಕರ್ ಮೇಲೆ ಇದ್ದಾನೆ, ಇವನು ಇದನ್ನು ಸೀಲನ್ನು ನೀಟಾಗಿ ಓಪನ್ ಮಾಡಿದ್ದಾನೆ. ಸೀಲಾಗಿ ನೀಟಾಗಿ ಓಪನ್ ಮಾಡಿ ಇದರಿಂದ ಆಯಿಲನ್ನು ತೆಗಿತಾರೆ. ಎಷ್ಟು ಏವಿಯೇಷನ್ ಫ್ಯೂಯಲ್ ಎಲ್ಲವನ್ನ ಇವರು ಎಲ್ಲ ದಂಧೆಯನ್ನು ಇವರು ಆರಾಮ್ಸೆ ಮಾಡ್ತಾರೆ. ಇವ್ರು ಲಾಕು ಎಷ್ಟು ಸ್ಟ್ರಾಂಗ್ ಆಗಿದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಓಪನ್ ಮಾಡ್ತಾರೆ, ಇದನ್ನು ತೆಗಿತಾರೆ, ಮಾರ್ತಾರೆ.
ವಿಜಯ್ ಟೈಮ್ಸ್ ಬಲೆಗೆ 2 ಟ್ಯಾಂಕರ್ ವಶಕ್ಕೆ. ಈಗ ಗಂಟೆ ಆಗಿರೋದು 1:30 ಅಷ್ಟೇ. 1:30 ಗಂಟೆಗೇ ಇವರು ಇಷ್ಟು ಆಯಿಲನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಆ ಟ್ಯಾಂಕ್ಗಳನ್ನು ಕಾಣ್ಬೋದಲ್ಲ, ನೋಡಿ ನಾನು ಅಲ್ಲಿ ಒಳಗೆ ಹೋಗಿ ನೋಡ್ತೀನಿ. ನೋಡಿ ಎಲ್ಲದರಲ್ಲೂ ಆಯಿಲ್ ಇದೆ. ಇದು ಆಲ್ರೆಡಿ ಟ್ಯಾಂಕ್ ತುಂಬಾಗಿದೆ, ಇದರಲ್ಲಿ ಮಾತ್ರ ಒಂದು ಸ್ವಲ್ಪ ಉಳ್ಕೊಂಡಿದೆ. ಅಂದರೆ ಇಷ್ಟೊತ್ತಿಗೆ ಇಷ್ಟು ಆಯಿಲನ್ನು ಫಿಲ್ ಮಾಡ್ಕೊಂಡು ಕೂತಿದ್ದಾರೆ. ಹಾಗಾದರೆ ಇವರು ದಿನ ಇಡೀ ಮಾಡುವ ಈ ದಂಧೆಯಲ್ಲಿ ಇವರು ಎಷ್ಟು ಆಯಿಲನ್ನು ಕದೀತಾರೆ, ಜನರಿಗೆ ಎಷ್ಟು ಮೋಸ ಮಾಡ್ತಾರೆ. ಇವರು ಡೀಸೆಲ್, ಪೆಟ್ರೋಲ್, ಫರ್ನಿಶ್ ಆಯಿಲ್, ಎವ್ರಿಥಿಂಗ್ ಎಲ್ಲ ಆಯಿಲ್ನ ದಂಧೆ ಮಾಡ್ತಾರೆ.